ಶಿವಣ್ಣ, ಏನ್ ಶಿವಣ್ಣ ಈಗ ಲೊಕೇಶನ್ ಕೇಳ್ತಾ ಇದೆ? ಲೊಕೇಶನ್ ಕಳಿಸ್ನಲ್ಲ ನಿನಗೆ. ಹೇಗಪ್ಪ ನೀನೇ ಲೇಟಾಗಿ ಬಂದ್ರೆ? ಒಂದ್ ನಿಮಿಷ ಮಾಡ್ತೀನಿ ಇರು. ರೀ, ನಮ್ ರೂಮ್ ಎಲ್ಲಿದೆ ರೀ? ಅಯ್ಯೋ ಶಂಕರು, ಒಂದ್ ನಿಮಿಷ ಬಾಪ ಇಲ್ಲಿ. ಅಲ್ಲಿ ಲಗೇಜ್ ಎಲ್ಲ ಹಾಗೆ ಇದೆ. ಒಂದ್ ನಿಮಿಷ, ಅದು ಅಡಿಗೆಯವ್ರಿಗೆ ಹೇಳ್ಬಿಟ್ಟಿಯಪ್ಪ? ಹೇಳಾಯ್ತು ಯಜಮಾನ್ರೆ. ಅಡಿಗೆ ಬಿಟ್ರೆ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು, ಬಂದ್ಬಿಡ್ತಾರೆ. ಅದು ದಿನಸಿ ತರಕಾರಿ ಅದು ಬಂದಾಯ್ತು ಯಜಮಾನ್ರೆ. ಸರಿ, ನಮ್ಮ ರೂಮ್ ಇತ್ತಲ್ಲ, ಹೌದು, ಅದನ್ನ ತೋರಿಸ್ಬಿಡು. ಆಯ್ತು, ಬನ್ನಿ ಅಮ್ಮವ್ರೆ. ಸರಿ ಸರಿ, ಒಂದು 10 ನಿಮಿಷ ಆಯ್ತಪ್ಪ. ಅಮ್ಮ, ಬೀಗ್ತಿ ಅವ್ರೆ ನಮಸ್ಕಾರ. ನಮಸ್ಕಾರ. ಅಳಿಯಂದ್ರೆ ನಮಸ್ಕಾರ. ಈಗ ಬರ್ತಾ ಇದ್ದೀರಾ? ಹೌದು. ಛತ್ರ ತುಂಬಾ ಚೆನ್ನಾಗಿದೆ ಅಣ್ಣ. ನಮ್ಮ ಅಳಿಯಂದ್ರೆ ನೋಡಿದ್ದಮ್ಮ ಹೇಳಿಲ್ವಾ? ಅಳಿಯಂದ್ರೆ ಅದೆಲ್ಲ ಯಾಕೆ ಸರ್ ಇವಾಗ? ಏನ್ ಅಳಿಯಂದ್ರೆ ನೀವು? ಅಮ್ಮ, ಆಮೇಲೆ ಹೊಸದಾಗಿ ಮದುವೆ ಆಗೋ ಗಂಡು ಹೆಣ್ಣು ಹೊಸ ಜೀವನ ಕಾಲಿಡ್ತಾ ಇದ್ದಾರೆ. ಅವ್ರು ಚೆನ್ನಾಗಿರ್ಬೇಕು, ಬದುಕು ಚೆನ್ನಾಗಿರ್ಬೇಕು ಅಂದ್ರೆ ಮೊದಲನೇ ಹೆಜ್ಜೆ ಇಡೋ ಛತ್ರ ಚೆನ್ನಾಗಿರ್ಬೇಕಲ್ವೇನಮ್ಮ? ಹೌದಣ್ಣ, ನೀವ್ ಹೇಳ್ತಿರೋದ್ ಸರಿನೇ ಇದೆ. ನನ್ನೇ ಮರ್ತ್ಬಿಟ್ರೆ ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಮರೆಯಕ್ಕಾಗತ್ತೇನಮ್ಮ? ನೀನ್ ನೇರವಾಗಿ ಏನ್ ಮಾಡು ಅಂದ್ರೆ ನನ್ ತಂಗಿ ಅಚ್ಚು ರೂಮ್ಗೆ ಹೋಗು. ಅದೇ ಹೇಳಿದ್ನಲ್ಲ ವಿಷಯ. ಓ ಅದ, ನಾನ್ ನೋಡ್ಕತೀನಿ ಬಿಡಿ ಸಾರ್. ಸರಿ. ಏನ್ ಬಾವ, ಪರಿ ನಿಮ್ಗೂ ಕಾಟ ಕೊಡ್ತಾ ಇದ್ದಾಳ? ಏನು ನಿಮ್ಮಿಬ್ರು ಮಧ್ಯೆ ಒಪ್ಪಂದ? ಅದು ರಹಸ್ಯವಾಗಿ. ಅದೆಲ್ಲ ಹೇಳಕ್ಕಾಗಲ್ಲ. ನಮ್ಮಿಬ್ಬರ ಮಧ್ಯೆ ಒಂದು ರಹಸ್ಯ ಒಪ್ಪಂದ ಆಗಿರೋದು ನಿಜ. ಅದೆಲ್ಲ ಹೇಳಕ್ಕಾಗೋದಿಲ್ಲ. ನೋಡ್ದೆ ನಮ್ಮ ನಿನ್ ಸೋದ್ರ ಸೊಸೆನಾ? ಹೌದು ಕಣೋ ಸುಮಂತು, ಈ ಮದ್ವೆ ಮುಗಿಯೋವರೆಗೂ ಇನ್ನು ಏನೇನ್ ಅವತಾರ ಆಡ್ತಾಳೋ. ನನ್ಗಂತೂ ಇವಳು ನೋಡ್ಕೊಳಕ್ ಆಗಲ್ಲ, ನಿನ್ ಕೈಲೂ ಆಗಲ್ಲ. ಅಣ್ಣ, ನಿನ್ ಮಗಳ ಜವಾಬ್ದಾರಿ ಎಲ್ಲ ನಿಂದ, ಹೇಳಿದೀನಿ. ನನ್ ಮಗಳನ್ನ ನಾನ್ ನೋಡ್ಕೊಳ್ತೀನಿ ಬಿಡಮ್ಮ. ಬೀಗ್ತಿ ಅವರೇ, ಅಣ್ಣನ ಪರಿಚಯ ಮಾಡ್ಲೇ ಇಲ್ಲ. ಅಯ್ಯೋ ವೀರಣ್ಣವ್ರೆ, ನಾನ್ ಮರ್ತ್ ಬಿಟ್ಟೆ. ಇವ್ರು ನಮ್ಮಣ್ಣ. ನಮಸ್ಕಾರ. ನಮಸ್ಕಾರ ವೀರಣ್ಣ ಅವ್ರೆ. ನಿಮ್ ಬಗ್ಗೆ ನಮ್ ತಂಗಿ ಎಲ್ಲ ಹೇಳಿದ್ರು. ಅಂತದ್ದೇನಿಲ್ಲ ಬಿಡಿ. ಅಪ್ಪ ಶಂಕರು, ಶಂಕರು ಬರ್ತಾ ಇದ್ದೀನಿ ಯಜಮಾನ್ರೆ. ಹೇಳಿ ಯಜಮಾನ್ರೆ. ಬೀಗ್ತಿ ಅವ್ರಿಗೆ ಇವ್ರಿಗೆಲ್ಲ ಅವ್ರ ರೂಮ್ ತೋರಿಸ್ಬಿಡಪ್ಪ. ಆಯ್ತು ಯಜಮಾನ್ರೆ, ಬನ್ನಿ ಅಮ್ಮವ್ರೆ, ಬನ್ನಿ. ನಡೀರಿ.